ಇತಿಹಾಸ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ನಾನು ಈಗಾಗಲೇ PUC ಪ್ರಥಮ ವರ್ಷದ ಪಠ್ಯಕ್ರಮವನ್ನು ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಒಂದು ಗಮನಕ್ಕೆ ತಿಳಿಸುವುದಾದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಕೂಡ 30% ಸಿಲೆಬಸನ್ನು ಏನು ಮಾಡಿದ್ದಾರೆ ಅಂತಂದರೆ ಕಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ನಿಮ್ಮ ಗಮನಕ್ಕೆ ತಿಳಿಸುವಂಥ ಒಂದು ವಿಷಯ ಏನಪ್ಪ ಅಂತಂದರೆ ಆ 30% ಸಿಲೆಬಸನ್ನು ಕಟ್ ಮಾಡಿ ಉಳಿದಿರ್ತಕ್ಕಂಥ ವಿಷಯಗಳಿಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು, ನೋಟ್ಸ್ಗಳನ್ನು ಮಾಡಿಕೊಳ್ಬೇಕು, ಆ ಒಂದು ವಿಷಯಕ್ಕೆ ಅನುಗುಣವಾಗಿ ಸರಿಯಾಗಿ ಅಭ್ಯಾಸವನ್ನು ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಾನು ಈಗಾಗಲೇ ಈ PUC ಪ್ರಥಮ ವರ್ಷದ ಪ್ರಥಮ ಅಧ್ಯಾಯವಾಗಿರ್ತಕ್ಕಂಥ ಇತಿಹಾಸ ಅನ್ನುವಂಥ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಏನು ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಏನಾದರೂ ಲೋಪದೋಷಗಳಿದ್ದರೆ ನಿಮ್ಮ ಕಮೆಂಟ್ಸ್ಗಳ ಮುಖಾಂತರವಾಗಿ ತಿಳಿಸಿ, ಹಾಗೂ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಾನು ಈ ಇತಿಹಾಸ ಅಧ್ಯಯನಕ್ಕೆ ಬರೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಇತಿಹಾಸ ಅನ್ನುವಂಥದ್ದು ಇದು ಸಮಾಜ ವಿಜ್ಞಾನಗಳ ಒಂದು ಸರ್ವಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಸಮಾಜ ವಿಜ್ಞಾನಗಳ ಒಂದು ತಾಯಿಯಾಗಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗಾದರೆ ಈ ಇತಿಹಾಸ ಅನ್ನುವಂಥ ಒಂದು ಪದವನ್ನು ನಾವು ಮೊದಲು ಅದರ ಉತ್ಪತ್ತಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಇತಿಹಾಸದ ವಿದ್ಯಾರ್ಥಿಗಳಿಗೆ ಈ ಒಂದು ಇತಿಹಾಸ ಅಂದ್ರೆ ಏನು ಅನ್ನೋದನ್ನ ಬಗ್ಗೆ ನೀವು ಈಗಾಗಲೇ 6ನೇ ತರಗತಿಯನ್ನು ಹಿಡಿದುಕೊಂಡು ಈ SLC ವರೆಗೆ ತಿಳ್ಕೊಂಡು ಬಂದಿರಿ. ಅದನ್ನ ಒಂದು ಸಮಾಜ ವಿಜ್ಞಾನದ ವಿಷಯವಾಗಿ ಏನು ಮಾಡಿದ್ರಿ ಅಂತಂದ್ರೆ ನೀವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಬಂದಿದ್ದೀರಿ. ಆದ್ರೆ ಇಲ್ಲಿ ಇತಿಹಾಸ ಅಂದರೆ ಏನು, ಇಲ್ಲಿ ಇದರ ಪದದ ಉತ್ಪತ್ತಿ ಏನು ಅಂದ್ರೆ ಫಸ್ಟ್ ನಾವು ತಿಳ್ಕೊಳ್ಬೇಕಾಗ್ತದೆ. ಇಂಟ್ರೊಡಕ್ಷನ್ ಪಾರ್ಟ್, ಈ ಇತಿಹಾಸ ಅಂದರೆ ಇದರ ಒಂದು ಪದದ ಉತ್ಪತ್ತಿಯನ್ನು ನಾವು ನೋಡುವುದಾದ್ರೆ ಇಲ್ಲಿ ಮುಖ್ಯವಾಗಿ ಹಿಸ್ಟ್ರಿ, ಇಟ್ ಇಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಅಂದ್ರೆ ಇದು ಇತಿಹಾಸ ಅನ್ನುವಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಹಿಸ್ಟ್ರಿ ಅಂತ ಕರೀತಾರೆ ಇದನ್ನ. ಈ ಹಿಸ್ಟ್ರಿ ಅನ್ನುವಂತಹ ಒಂದು ಪದ ಮೂಲತಃವಾಗಿ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಾಗಾದ್ರೆ ಗ್ರೀಕ್ ಭಾಷೆ ಯಾವ ಭಾಷೆ ಅಂತಂದ್ರೆ ತಿಳ್ಕೊಳ್ಳಿ. ಏನಪ್ಪ ಅಂತಂದ್ರೆ ಗ್ರೀಕ್ ಭಾಷೆಯಲ್ಲಿ ತಿಳಿಸುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಹಿಸ್ಟೋರಿಯಾ ಅನ್ನುವಂತಹ ಒಂದು ಗ್ರೀಕ್ ಪದದಿಂದ ಬಂದಿದೆ. ಹಾಗಾದ್ರೆ ಗ್ರೀಕ್ ಪದವಾಗಿರ್ತಕ್ಕಂಥ ಹಿಸ್ಟೋರಿಯಾ ಅಂದ್ರೆ ಏನು ಅಂತ ಕೇಳಿದ್ರೆ, ಹಿಸ್ಟೋರಿಯಾ ಮೀನ್ಸ್ ಟು ಎನ್ಕ್ವೈರಿ. ಏನಪ್ಪಾ ಅಂದ್ರೆ ತನಿಖೆ ಮಾಡು, ವಿಚಾರಣೆ ಮಾಡು ಎಂದರ್ಥವಾಗುತ್ತದೆ. ಅಂದ್ರೆ ಹಿಸ್ಟ್ರಿ ಅನ್ನುವಂತಹ ಒಂದು ಪದ ಕನ್ನಡದಲ್ಲಿ ಇತಿಹಾಸ ಅಂತ ಕರೀತಾರೆ, ಇಂಗ್ಲಿಷ್ ನಲ್ಲಿ ಹಿಸ್ಟ್ರಿ ಅಂತ ಕರೀತಾರೆ. ಹಾಗಾದ್ರೆ ಹಿಸ್ಟ್ರಿ ಅನ್ನುವಂಥದ್ದು ಗ್ರೀಕ್ ಒಂದು ಮೂಲ ಪದವಾಗಿದೆ. ಆ ಮೂಲ ಪದ ಯಾವುದು ಅಂತ ಕೇಳಿದ್ರೆ ಹಿಸ್ಟೋರಿಯಾ ಎಂದರ್ಥವಾಗುತ್ತದೆ. ಹಾಗಾದ್ರೆ ಹಿಸ್ಟೋರಿಯಾ ಎಂದರೆ ಏನಪ್ಪಾ ಅಂತಂದ್ರೆ ಎನ್ಕ್ವೈರಿ ಮಾಡು ಅಂದ್ರೆ ವಿಚಾರಣೆ ಮಾಡು, ಅಂದ್ರೆ ತನಿಖೆ ಮಾಡು ಎಂದರ್ಥವಾಗುತ್ತದೆ. ಇದು ಅಂದ್ರೆ ಏನನ್ನು ತನಿಖೆ ಮಾಡುವುದು? ಗತಕಾಲದ ಘಟನೆಗಳನ್ನ ತನಿಖೆಯನ್ನು ಮಾಡುವುದು, ಗತಿಸಿದ ಘಟನೆಗಳನ್ನ ಏನ್ ಮಾಡೋದು? ವಿಚಾರಣೆ ಮಾಡೋದು. ಯಾವಾಗ ಸಂಭವಿಸಿತು, ಯಾಕೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡತಕ್ಕಂಥದ್ದು. ಹಾಗಾದ್ರೆ ಇದನ್ನ ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ ಸಂಸ್ಕೃತ ಭಾಷೆಯಲ್ಲಿ ಇತಿಹಾಸ ಅಂದ್ರೆ ಏನು ಅಂದ್ರೆ ಈ ಇತಿಹಾಸ ಇದು ಸಂಸ್ಕೃತ ಭಾಷೆಯಿಂದ ಬಂದಿದೆ. ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇತಿಹಾಸ ಎಂದರೆ ತಿಳ್ಕೊಳ್ಳಿ, ಇತಿ ಪ್ಲಸ್ ಹ ಪ್ಲಸ್ ಅಸ್ ಅಂದ್ರೆ
ಸಂಸ್ಕೃತ ಭಾಷೆಯಲ್ಲಿ ಇತಿಹಾಸ ಅಂದರೆ ಇತಿ ಹೀಗೆ ಖಚಿತವಾಗಿ ಘಟನೆಗಳನ್ನ ಆಗುವಂತಹ ಒಂದು ಖಚಿತವಾಗಿ ಯಾವುದೇ ರೀತಿಯ ಒಂದು ಘಟನೆಗಳು ಖಚಿತವಾಗಿ ನಡೆಯುವಂಥದ್ದು ಅಂದ್ರೆ ಹೀಗೆ ಇತ್ತು ಅಂತ ನಾವು ಹೇಳ್ತೀವಿ. ಏನು ಗತಕಾಲದ ಘಟನೆಗಳನ್ನ ಖಚಿತವಾಗಿ ಹೇಳುವುದು, ದಾಖಲೆಗಳ ರೂಪದಲ್ಲಿ ಹೇಳುವುದು ಯಾವುದು? ಇತಿಹಾಸ. ಯಾವುದು? ಇತಿಹಾಸ. ಅಂದ್ರೆ ಇತಿಹಾಸ ಸಂಸ್ಕೃತ ಭಾಷೆಯಲ್ಲಿ ಹೀಗೆ ಇತ್ತು ಖಚಿತವಾಗಿ ಹೇಳುವಂತಹದ್ದು ಏನನ್ನ? ಘಟನೆಗಳನ್ನು ಖಚಿತವಾಗಿ ಹೇಳುವುದೇ ಇತಿಹಾಸವಾಗಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಗತಕಾಲದ ಘಟನೆಗಳನ್ನ ಹೇಳುವಂಥದ್ದು. ಅಂದ್ರೆ ಇತಿಹಾಸದ ಒಂದು ಮುಖ್ಯ ಉದ್ದೇಶ ಸಂಸ್ಕೃತ ಭಾಷೆಯಲ್ಲಿ ಸತ್ಯಾನ್ವೇಷಣೆಯನ್ನು ಮಾಡುವಂತಹದ್ದು, ಟು ಸರ್ಚ್ ಟ್ರೂತ್, ಅಂದ್ರೆ ಸತ್ಯವನ್ನು ಅಂದ್ರೆ ಸತ್ಯವನ್ನು ಏನ್ ಮಾಡೋದು? ಹುಡುಕುವಂಥದ್ದು, ಸತ್ಯದ ಆವಿಷ್ಕಾರವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ನಾವಿಲ್ಲಿ ಇತಿಹಾಸ ಅಂತಲೂ ಕೂಡ ಯಾವುದೇ ನಾವು ಸಂಸ್ಕೃತ ಭಾಷೆ ಹೇಳ್ತಾರೆ. ಹಾಗಾಗಿ ನಾವಿಲ್ಲಿ ಸಾಮಾನ್ಯವಾಗಿ ಇತಿಹಾಸದ ಒಂದು ಒಳನೋಟವನ್ನು ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾದ್ರೆ ತಮ್ಮದೇ ಹಲವಾರು ಇತಿಹಾಸಕಾರ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಫಸ್ಟ್ ನಾವು ತಿಳ್ಕೊಳ್ಬೇಕಾಗ್ತದೆ ಏನಪ್ಪಾ ಅಂತಂದ್ರೆ ಇತಿಹಾಸದ ಒಂದು ಪರಿಕಲ್ಪನೆ, ಇತಿಹಾಸದ ಒಂದು ಏನಪ್ಪಾ ಅಂತಂದ್ರೆ ವಿಚಾರ ಮೊದಲು ಎಲ್ಲಿ ಹುಟ್ಟಿತು ಅಂದ್ರೆ ಫಸ್ಟ್ ಇತಿಹಾಸದ ಪರಿಕಲ್ಪನೆ ಕಂಡು ಬಂದಿದ್ದು ಯುರೋಪ್ ಖಂಡದಲ್ಲಿ ಬರುವಂತಹ ಅಂದ್ರೆ ಗ್ರೀಕ್ ನಲ್ಲಿ. ಎಲ್ಲಿ ಅಂದ್ರೆ ಗ್ರೀಕ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಇತಿಹಾಸದ ಲೇಖನ ಕಲೆ ಹುಟ್ಟಿಕೊಂಡಿದ್ದು ಎಲ್ಲಿಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೆಲ್ಲ ಕೇಳಿ ಗ್ರೀಕ್ ನಲ್ಲಿ. ಹಾಗಾಗಿ ಆ ಗ್ರೀಕ್ ನಲ್ಲಿ ಯಾರು ಅಂತ ಕೇಳಿದ್ರೆ ಫಸ್ಟ್ ಯುರೋಪ್ ನಲ್ಲಿ ಹಲವಾರು ಇತಿಹಾಸಕಾರರು. ಯಾರಪ್ಪ ಅಂತಂದ್ರೆ ಹೆರೋಡೋಟಸ್, he was a father of history. ಪ್ರಪ್ರಥಮವಾಗಿ ಹೆರೋಡೋಟಸನು ನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಆತ ಗ್ರೀಕ್ ಮತ್ತು ಪರ್ಷಿಯನ್ನರ ನಡುವಿನ ಒಂದು ಸಂಘರ್ಷವನ್ನ, ಕದನಗಳನ್ನ ಹೇಳ್ತಾನೆ. ಅದನ್ನ ಒಂದು ಕಥೆಯ ರೂಪದೊಳಗೆ ಹೇಳ್ತಾನೆ. ಗ್ರೀಕ್ ಮತ್ತು ಪರ್ಷಿಯನ್ ಕಥೆಯ ರೂಪದೊಳಗೆ ಹೇಳುವುದರ ಮುಖಾಂತರವಾಗಿ ಒಂದು ದಾಖಲೆಯ ರೂಪದೊಳಗೆ ವ್ಯಕ್ತಪಡಿಸ್ತಾನೆ. ಅಂದ್ರೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಇದರ ಆಧಾರವಾಗಿಟ್ಟುಕೊಂಡು ಆತನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ಇತಿಹಾಸದ ಪಿತಾಮಹನಾಗಿರ್ತಕ್ಕಂಥ ಹೆರೋಡೋಟಸನು ಪ್ರಪ್ರಥಮವಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಘಟನೆಗಳನ್ನ ಒಂದು ದಾಖಲೆಗಳ ರೂಪದಲ್ಲಿ ಬರೆದಕ್ಕಾಗಿ ಆತನನ್ನ ಇತಿಹಾಸದ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯ ಸಂಖ್ಯೆ ಪೂರ್ವ 484ರಿಂದ ಸಾಮಾನ್ಯ ಸಂಖ್ಯೆ ಪೂರ್ವ 424ರ ಅವಧಿಯಲ್ಲಿ ಗ್ರೀಕ್ ನಲ್ಲಿ ವಾಸಿರ್ತಕ್ಕಂಥ ಈ ಹೆರೋಡೋಟಸನು ಪ್ರಪ್ರಥಮವಾಗಿ ಒಂದು ಇತಿಹಾಸ ಲೇಖನ ಕಲೆಯ ಒಂದು ವಿಧಾನವನ್ನ ವೈಜ್ಞಾನಿಕವಾಗಿ ಕಥನಗಳ ರೂಪದೊಳಗ ಅಂದ್ರೆ ದಾಖಲೆಗಳ ರೂಪದೊಳಗ ಬರೆದಿಟ್ಟ. ಅಂದ್ರೆ ಏನಪ್ಪಾ ಅಂತಂದ್ರೆ ಗ್ರೀಕರು ಮತ್ತು ಪರ್ಷಿಯನ್ನರ ಒಂದು ಹೋರಾಟ ಸಂಘರ್ಷವನ್ನ ಒಂದು ಕಥೆ ರೂಪ ಒಂದು ದಾಖಲೆಗಳ ರೂಪದೊಳಗೆ ಬರೋದಕ್ಕಾಗಿ ಆತನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ ಇತಿಹಾಸ ಹುಟ್ಟಿಕೊಂಡಿದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಗ್ರೀಕ್ ನಲ್ಲಿ, ಯುರೋಪ್ ಖಂಡದಲ್ಲಿ ಬರುವಂತಹ ಗ್ರೀಕ್ ನಲ್ಲಿ. ಮೊದಲು ಬರೆದವರು ಯಾರಪ್ಪ ಅಂತಂದ್ರೆ ಹೆರೋಡೋಟಸ್ ಆಗಿದ್ದರಿಂದ ಆತನನ್ನ ಇತಿಹಾಸದ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಇತಿಹಾಸದ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಸ್ಟ್ರಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಸ್ಟ್ರಿ? ಇತಿಹಾಸ ಅಂದರೆ ಏನು, ಇದರ ಅರ್ಥ ಏನು? ನೀವೆಲ್ಲ ತಿಳ್ಕೊಂಡ್ರಿ ಸಮಾಜ ಸೋಷಿಯಲ್ ಸ್ಟಡೀಸ್ ಅಂತ ಹೇಳ್ತೀರಿ, ಅಂದ್ರೆ ಕೇಳ್ತೀರಿ. ಹಾಗಾದ್ರೆ ಸಾಮಾನ್ಯವಾಗಿ ಇತಿಹಾಸ ಅಂದರೆ ಏನು ಅಂತ ಕೇಳಿದ್ರೆ ಗತಕಾಲದ ಘಟನೆಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವುದು, ಗತಿಸಿದ ಘಟನೆಗಳನ್ನ ಒಂದು ದಾಖಲೆಗಳ ರೂಪದೊಳಗೆ ನಾವು ಏನ್ ಮಾಡೋದು? ಅಧ್ಯಯನವನ್ನ ಮಾಡುವುದು. ಅದಂದ್ರೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಗತಿಸಿದ ಘಟನೆಗಳನ್ನ ಏನ್ ಮಾಡೋದು? ಕುಲಂಕಷವಾಗಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಹಿಸ್ಟ್ರಿ ಈಸ್ ಅ ರೆಕಾರ್ಡ್ ಆಫ್ ದಿ ಪಾಸ್ಟ್ ಇವೆಂಟ್. ಅಂದ್ರೆ
ಹಿಸ್ಟ್ರಿ ಈಸ್ ಅ ರಿಕಾರ್ಡ್ ಆಫ್ ದಿ ಫಾಸ್ಟ್ ಇವೆಂಟ್ ಅಂತಲೂ ಕೂಡ ಕರಿತೀವಿ. ಹಾಗಾದ್ರೆ ಈ ಸಾಮಾನ್ಯವಾಗಿ ಇತಿಹಾಸದ ಒಂದು ಪರ್ಟಿಕ್ಯುಲರ್ ಆಗಿ ಇತಿಹಾಸವನ್ನ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ವ್ಯಾಖ್ಯಾನದೊಳಗೆ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಇತಿಹಾಸಕಾರರ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಹಲವಾರು ಇತಿಹಾಸಕಾರರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಗತಿಸಿದ ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ವಿದ್ವಾಂಸರು ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಆ ಅಭಿಪ್ರಾಯಗಳನ್ನ ನೋಡೋದಾದ್ರೆ ಪ್ರಪ್ರಥಮವಾಗಿ ಇತಿಹಾಸದ ಪಿತಾಮಹನೆಂದೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಹೆರೋಡಸನ ಅಭಿಪ್ರಾಯದೊಳಗೆ ಈತನು ತನ್ನ ಕೃತಿಯಾಗಿರ್ತಕ್ಕಂಥ ಪರ್ಷಿಯನ್ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅನ್ನುವಂತ ಒಂದು ಕೃತಿಯನ್ನ ಬರೀತಾನೆ. ಗ್ರೀಕ್ ನಲ್ಲಿ ವಾಸಿಸ್ತಕ್ಕಂಥ ಈತನು ಕೂಡ ಗ್ರೀಕ್ ಮತ್ತು ಪರ್ಷಿಯನ್ ನಡುವಿನ ಒಂದು ಹೋರಾಟದ ಒಂದು ದಾಖಲೆಗಳನ್ನ ರೂಪದೊಳಗೆ ಬರೀತಾನೆ. ಹಾಗಾದ್ರೆ ಈ ಹೆರೋಡೋಟಸನ ಒಂದು ಅಭಿಪ್ರಾಯದೊಳಗೆ ಹೇಳುವುದಾದ್ರೆ ಇತಿಹಾಸ ಅಂದರೇನು? ಹಲವಾರು ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೊದಲನೇಗಿರ್ತಕ್ಕಂಥ ಗ್ರೀಕ್ ದೇಶದ ಹೆರೋಡೋಟಸ್ ಏನ್ ಹೇಳಿದ ಅಂತ ಕೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆ ಬರುವಂತಹ ಮುಂದಿನ ಪೀಳಿಗೆಯು ನೆನಪಿಡಬೇಕಾಗಿರ್ತಕ್ಕಂಥ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಅಂದ್ರೆ ಇತಿಹಾಸ. ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆಗಳನ್ನ ದಾಖಲೆಯನ್ನು ಮಾಡು ಅಂದ್ರೆ ಮುಂದಿನ ಪೀಳಿಗೆ ಏನು ಭವಿಷ್ಯದಲ್ಲಿ ಬರುವಂತಹ ನಮ್ಮ ನೆಕ್ಸ್ಟ್ ಜನರೇಷನ್ ಏನಿದೆಯಲ್ಲ ಆ ಪೀಳಿಗೆ ಮಹಾನ್ ವ್ಯಕ್ತಿಗಳ ಮಹತ್ವಪೂರ್ಣ ಘಟನೆಗಳನ್ನ ದಾಖಲೆಗಳನ್ನ ಏನ್ ಮಾಡೋದು ಒಂದು ದಾಖಲೆಯ ರೂಪದೊಳಗೆ ಬರೆದಿಡುವಂತಹದ್ದು. ಅದಕ್ಕೆ ಏನಂತಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾಗಿರ್ತಕ್ಕಂಥ ಮಹಾನ್ ವೀರರ ಮತ್ತು ಅಥವಾ ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆಗಳ ದಾಖಲೆಯೇ ಇತಿಹಾಸ ಅಂತಲೂ ಕೂಡ ಕರೀತಾರೆ. ಯಾರು ಕರೀತಾರ? ಹೆರೋಡೋಟಸ್. ಮುಂದಿನ ಪೀಳಿಗೆಯು ನೆನಪಿಡಬೇಕಾಗಿರುವಂತಹ ಅಥವಾ ಮಹಾನ್ ವೀರರ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಕರೆದ್ರು. ಯಾರು ಅಂತ ಕೇಳಿದ್ರೆ ಹೆರೋಡೋಟಸ್. ನೆಕ್ಸ್ಟ್ ಇನ್ನೊಬ್ಬ ಮಹಾನ್ ಇತಿಹಾಸಕಾರನಾಗಿರ್ತಕ್ಕಂಥ ಮಧ್ಯಕಾಲೀನ ಅಥವಾ ಮಧ್ಯಯುಗೀನ ಚರ್ಚಿನ ಇತಿಹಾಸಕಾರ ಈತ ಏನಪ್ಪಾ ಅಂತಂದ್ರೆ ಸಂತ್ ಅಗಸ್ಟಿನ್ ಒಬ್ಬ ಮಹಾನ್ ಇತಿಹಾಸಕಾರ, ಮಧ್ಯಯುಗೀನ ಒಬ್ಬ ಚಿಂತಕ ಅಂತಲೂ ಕೂಡ ನಾವು ಇಲ್ಲಿ ಕರಿತೀವಿ. ಕ್ರೈಸ್ತ ಧರ್ಮದ ಒಬ್ಬ ಚಿಂತಕ ಅಂತಲೂ ಕೂಡ ನಾವು ಇಲ್ಲಿ ಕರಿತೀವಿ. ಈತನು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಆ ಒಂದು ಪ್ರಮುಖವಾಗಿರುವಂತಹ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ದ ಸಿಟಿ ಆಫ್ ಗಾಡ್ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾನೆ. ಆ ಒಂದು ಸಿಟಿ ಆಫ್ ಗಾಡ್ ನಲ್ಲಿ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಒಳ್ಳೆಯವರ ಮತ್ತು ದುಷ್ಟರ ಅಂದ್ರೆ ಸೈತಾನರ ಅಥವಾ ಒಳ್ಳೆಯವರ ಮತ್ತು ದುಷ್ಟರ ನಡುವಿನ ಒಂದು ಸಂಘರ್ಷ ಹೋರಾಟ ಅನ್ನುವಂತಹ ಒಂದು ಅಭಿಪ್ರಾಯದೊಳಗೆ ಇತಿಹಾಸ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಒಳ್ಳೆಯವರ ನಡುವೆ ಅಂದ್ರೆ ದೇವರು ಮತ್ತು ಸೈತಾನರ ನಡುವಿನ ಸಂಘರ್ಷ ಹೋರಾಟವೇ ಇತಿಹಾಸ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ಸಂತ್ ಅಗಸ್ಟಿನ್ ಹೇಳ್ತಾನೆ. ಅಂದ್ರೆ ಒಳ್ಳೆಯವರು ಯಾರು ಅಂತ ಕೇಳಿದ್ರಲ್ಲಿ ದೇವರು, ಕೆಟ್ಟರು ಯಾರು ಅಂತ ಕೇಳಿದ್ರಲ್ಲಿ ರಾಕ್ಷಸರು ಅಂತ ಹೇಳ್ತಾನೆ. ಅಂದ್ರೆ ಸೈತಾನರು ಅಂದ್ರೇನು? ರಾಕ್ಷಸರು. ಅವರ ನಡುವಿನ ಒಂದು ಹೋರಾಟ, ಒಂದು ಸಂಘರ್ಷವನ್ನ ಏನ್ ಕರಿತೀವಿ? ಇತಿಹಾಸ ಅಂತಲೂ ಕೂಡ ನಾವು ಕರಿತೀವಿ. ವಿದ್ಯಾರ್ಥಿಗಳ ಕೇಳಿದನ ಇವರ ಅಭಿಪ್ರಾಯದೊಳಗೆ. ಇನ್ನ ಇನ್ನೊಬ್ಬ ಮಹಾನ್ ಇತಿಹಾಸಕಾರ, ಸಮಾಜ ಸುಧಾರಕ, ಸಮಾಜ ಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಈತ ಜರ್ಮನ್ ದೇಶದ ಚಿಂತಕ. ಯಾರಂತಂದ್ರೆ ವೈಜ್ಞಾನಿಕ ಸಮಾಜವಾದದ ಪಿತಾಮಹನೆಂದೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಕಾರ್ಲ್ ಮಾರ್ಕ್ಸ್. ಜರ್ಮನ್ ದೇಶದ ಒಬ್ಬ ಚಿಂತಕ, ಅರ್ಥಶಾಸ್ತ್ರಜ್ಞ, ಸಮಾಜ ಶಾಸ್ತ್ರಜ್ಞ.
ಇತಿಹಾಸಕಾರ. ಈತ ಹೇಳ್ತಾನೆ, ತನ್ನ 2 ಕೃತಿಗಳನ್ನ ಬರೀತಾನೆ. ಯಾವ ಒಂದು ಕೇಳಿದ್ರೆ ದಾಸ್ ಕ್ಯಾಪಿಟಲ್ ಮತ್ತು ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂತಹ 2 ಪ್ರಮುಖವಾಗಿರುವಂತಹ ಕೃತಿಯನ್ನ ಬರೀತಾನೆ. ಆ 2 ಕೃತಿಗಳ ಆಧಾರವಾಗಿಟ್ಟುಕೊಂಡು ಈತ ತನ್ನ ಒಂದು ವ್ಯಾಖ್ಯಾನವನ್ನು ನೀಡ್ತಾನೆ. ಆ ವ್ಯಾಖ್ಯಾನದ ಒಂದು ಅರ್ಥ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ನೋಡಿ. 18ನೇ ಶತಮಾನದೊಳಗೆ ಕೈಗಾರಿಕಾ ಕ್ರಾಂತಿಯ ಒಂದು ಸಂದರ್ಭದಲ್ಲಿ ಜರ್ಮನ್ ದೇಶದ ಚಿಂತಕನಾಗಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞನಾಗಿರುವಂತಹ ಈ ಕಾರ್ಲ್ ಮಾರ್ಕ್ಸ್ ವೈಜ್ಞಾನಿಕ ಸಮಾಜವಾದದ ಪಿತಾಮಹ ತನ್ನದಾಗಿರ್ತಕ್ಕಂಥ ಇತಿಹಾಸದ ಒಂದು ವ್ಯಾಖ್ಯಾನ ಕೊಡ್ತಾನೆ. ಆ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಒಂದು ಹೋರಾಟ, ಅಂದ್ರೆ ಸ್ಟ್ರಗಲ್ ಬಿಟ್ವೀನ್ ದ ಲೋವರ್ ಕ್ಲಾಸಸ್ ಅಂಡ್ ಅಪ್ಪರ್ ಕ್ಲಾಸಸ್. ಅಂದ್ರೆ ಸ್ಟ್ರಗಲ್ ಬಿಟ್ವೀನ್ ದ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ ಇಸ್ ಕಾಲ್ಡ್ ಆಸ್ ಹಿಸ್ಟ್ರಿ. According to the Karl Marx, history is a struggle between the haves and have not. ಅಂದ್ರೆ ವೈಜ್ಞಾನಿಕ ಸಮಾಜವಾದದ ಪಿತಾಮಹನಾಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಹೇಳ್ತಾನಂತಂದ್ರೆ ಅಂದ್ರೆ ಉಳ್ಳವರು ಅಂದ್ರೆ ಅಲ್ಲಿ ಉಳ್ಳವರು ಅಂದ್ರೆ ಶ್ರೀಮಂತರು ಅಂತ ಹೇಳ್ತಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಒಂದು ಹೋರಾಟವೇ ಇತಿಹಾಸವಾಗಿದೆ. ಅಂದ್ರೆ ಉಳ್ಳವರು ಅಂದ್ರೆ ಶ್ರೀಮಂತರು, ಇಲ್ಲದವರು ಅಂತಂದ್ರೆ ಬಡವರು. ಅಂದ್ರೆ ಬಡವರ ಮತ್ತು ಶ್ರೀಮಂತರ ನಡುವಿನ ಒಂದು ಹೋರಾಟ, ಸಂಘರ್ಷವನ್ನು ನಾವಿಲ್ಲಿ ಏನ್ ಕರಿತೀವಿ ಅಂತಂದ್ರೆ ಇತಿಹಾಸ ಅಂತಲೂ ಕೂಡ ನಾವಿಲ್ಲಿ ಕರಿತೇವೆ. ಹಾಗಾಗಿ ಲಕ್ಷ ಕೋಟಿ ಕೇಳಿ ವಿದ್ಯಾರ್ಥಿಗಳೇ, ಬಡವರು ಮತ್ತು ಇಲ್ಲದವರ ನಡುವಿನ ಒಂದು ಹೋರಾಟವೇ ಅದು ಇತಿಹಾಸ ಅನ್ನುವಂತ ಒಂದು ಮಾತನ್ನ ಹೇಳ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಇವರನ್ನ ವೈಜ್ಞಾನಿಕ ಸಮಾಜವಾದದ ಪಿತಾಮಹ ಅಂತ ಕರೀತಾರೆ. ಇದನ್ನ 2 ಕೃತಿಗಳು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂತ 2 ಕೃತಿಗಳನ್ನ ಬರೀತಾನೆ. ಇನ್ನ ನೆಕ್ಸ್ಟ್ ಹೋಗುದಾದ್ರೆ ಜೆ.ಬಿ. ಬ್ಯೂರಿ ಅವರ ಒಂದು ಅಭಿಪ್ರಾಯದೊಳಗೆ ಈತನು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಏನು? ಹಿಸ್ಟ್ರಿ ಇಸ್ ಅ ಸೈನ್ಸ್, ನೋ ಮೋರ್ ನೋ ಲೆಸ್. ಅಂದ್ರೆ ಇತಿಹಾಸವು ಒಂದು ವಿಜ್ಞಾನವಾಗಿದೆ. ಅದು ಹೆಚ್ಚು ಅಲ್ಲ, ಅದು ಕಡಿಮೆಯೂ ಅಲ್ಲ. ಅಂದ್ರೆ ಇತಿಹಾಸ ಮತ್ತು ವಿಜ್ಞಾನಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ತಾನೆ. ಆದ್ರೆ ಇತಿಹಾಸವನ್ನು ನಾವು ನೋಡ್ಬೇಕಾದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಅಂದ್ರೆ ಅನೇಕ ರೀತಿ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ದಾಖಲೆಗಳನ್ನ, ಅಂಕಿ ಅಂಶಗಳನ್ನ ಸಂಗ್ರಹಿಸಿ ಇಡುವಂತಹ ಒಂದು ಪ್ರಯತ್ನ ಆಗ್ಬೇಕಾಗ್ತದೆ. ಇತಿಹಾಸಕಾರನಾದವನು, ಇತಿಹಾಸ ಅಂತಂದ್ರೆ ಅನೇಕ ದಾಖಲೆಗಳು. ಆದ್ರೆ ಯವನ ದೃಷ್ಟಿಕೋನದಲ್ಲಿ ಇತಿಹಾಸವು ಪರಿಪೂರ್ಣ ವಿಜ್ಞಾನವಲ್ಲ. ಯಾಕೆ? ಆ ಅನೇಕ ಘಟನೆಗಳನ್ನ ಮತ್ತೆ ಅದೇನಪ್ಪ ಅಂದ್ರೆ ಹಲವಾರು ಘಟನೆಗಳು ಮರುವಾಗಿ ಮತ್ತೆ ಸಂಭವಿಸುವುದಿಲ್ಲ. ಆ ಘಟನೆಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಗತಿಸಿದ ಘಟನೆಗಳನ್ನ ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು, ಅಧ್ಯಯನವನ್ನು ಮಾಡ್ಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಜೆ.ಬಿ. ಬ್ಯೂರಿ ಅವರು ಇತಿಹಾಸ ಒಂದು ವಿಜ್ಞಾನವಾಗಿದೆ, ಅದು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅನ್ನುವಂತಹ ಒಂದು, ಅಂದ್ರೆ ಇತಿಹಾಸಕಾರನ ಹೆಂಗಿರ್ಬೇಕು ಅಂದ್ರೆ ಒಬ್ಬ ವಿಮರ್ಶಾತ್ಮಕವಾಗಿರ್ತಕ್ಕಂಥ ಭಾವನೆಯನ್ನು ಹೊಂದಿರಬೇಕು. ಅಂತ ಒಂದು ಅಂದ್ರೆ ಈ ವೈಜ್ಞಾನಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ವ್ಯಾಖ್ಯಾನವನ್ನ ಹೇಳ್ತಕ್ಕಂಥ ಯಾರಪ್ಪ ಅಂತಂದ್ರೆ ಜೆ.ಬಿ. ಬ್ಯೂರಿ ಅವರು ಹೇಳಿದ್ದಾರೆ. ಹಾಗೇನೆ ಇನ್ನೊಬ್ಬ ಇತಿಹಾಸಕಾರನಾಗಿರ್ತಕ್ಕಂಥವ್ನು ಯಾರಪ್ಪ ಅಂತಂದ್ರೆ ಅರ್ನಾಲ್ಡ್ ಟಾಯ್ನಬಿ. ಅರ್ನಾಲ್ಡ್ ಟಾಯ್ನಬಿ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಕೇಳಿದ್ರೆ ಸ್ಟಡಿ ಆಫ್ ಹಿಸ್ಟ್ರಿ ಅನ್ನುವಂತ ಒಂದು ಕೃತಿಯನ್ನು ಬರೀತಾನೆ. ಈತನ ಅಭಿಪ್ರಾಯದೊಳಗೆ ಇತಿಹಾಸ ಅಂದರೆ ಏನಂತ ಕೇಳಿದ್ರೆ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ, ನಾಗರಿಕತೆಗಳ ಒಂದು ಏಳು ಬೀಳಿನ ಕಥೆಯನ್ನ ನಾವಿಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಇತಿಹಾಸ ಅಂತಲೂ ಕೂಡ ಕರಿತೇವೆ. ಹಾಗಾದ್ರೆ ಏನು ನಾಗರಿಕತೆಗಳ ಏಳು ಬೀಳಿಗೆ? ನೋಡಿ, ಸಿಂಧೂ ನದಿ ನಾಗರಿಕತೆಯನ್ನು ನಾವು ತೆಗೆದುಕೊಂಡಾಗ ಸಿಂಧೂ ನದಿ ನಾಗರಿಕತೆ ಅದರ ಒಂದು ಪ್ರಭಾವ ಬಂದು ಕೊಚ್ಚಿ ಹೋಗ್ತದೆ, ಅವಸಾನವನ್ನು ಹೊಂದುತ್ತದೆ. ಹಾಗೇನೆ ಚೀನಾ ನಾಗರಿಕತೆ ಆಗಿರ್ಬೋದು,
ಬೇರೆ ಬೇರೆ ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ನಾಗರಿಕತೆಗಳು ಹುಟ್ಟಿ ಹೇಗೆ ಬೆಳೀತಾ ಹೋಗ್ತವೆ, ಅದು ಮತ್ತೆ ಅವಸಾನವನ್ನು ಹೇಗೆ ಪಡಿತವೆ ಅದನ್ನು ಹೇಳುವುದೇ ಇತಿಹಾಸ. ಸ್ಟಡಿ ಆಫ್ ಹಿಸ್ಟ್ರಿ ಅನ್ನುವಂಥ ಒಂದು ಕೃತಿಯೊಳಗೆ ನಾಗರಿಕತೆಗಳ ಏಳು ಬೀಳಿನ ಒಂದು ಕಥೆ ಇತಿಹಾಸ ಅನ್ನುವಂಥ ಅಭಿಪ್ರಾಯವನ್ನು ಯಾರು ವ್ಯಕ್ತಪಡಿಸಿದ್ರು? ಅರ್ನಾಲ್ಡ್ ಟಾಯ್ನಬಿ ಅವರು ವ್ಯಕ್ತಪಡಿಸ್ತಾರೆ. ನಾಗರಿಕತೆಗಳು ಹೇಗೆ ಹುಡ್ತಾವೆ, ಹೇಗೆ ಬೆಳಿತಾವೆ, ಹೇಗೆ ವಿನಾಶವನ್ನು ಹೊಂದ್ತಾವೆ ಅನ್ನುವಂತಹ ಒಂದು ವಿಚಾರಧಾರೆಯನ್ನ ತನ್ನ ಕೃತಿಯೊಳಗೆ ವ್ಯಕ್ತಪಡಿಸ್ತಾರೆ. ಯಾರು? ಅರ್ನಾಲ್ಡ್ ಟಾಯ್ನಬಿ ಅವರು. ಇನ್ನೊಬ್ರು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಇತಿಹಾಸಕಾರರು, ರಾಜಕೀಯ ಮುತ್ಸದ್ದಿಗಳು, ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಚಾಚಾ ನೆಹರೂನೆಂದೇ ಪ್ರಖ್ಯಾತಿ ಹೊಂದಿರುವಂತಹ ಜವಾಹರ್ಲಾಲ್ ನೆಹರೂರವರ ಒಂದು ಅಭಿಪ್ರಾಯ ನೋಡಿ. ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವರು ಇತಿಹಾಸದ ಮೇಲೆ ಎಷ್ಟೊಂದು ಒಂದು ಪ್ರಭಾವಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಅಂತಂದ್ರೆ ಅವರು ಹೇಳ್ತಾರೆ ತಮ್ಮ ಕೃತಿಯೊಳಗೆ ನೋಡಿ, ರಾಜಕೀಯ ಬಂಧನದೊಳಗೆ ಹೊಂದಿರತಕ್ಕಂಥವ್ರು, ಜೈಲಿನಲ್ಲಿ ತಮ್ಮ ಹಸ್ತಪ್ರತಿಗಳನ್ನ ತಮ್ಮ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿಗೆ ರವಾನೆ ಮಾಡ್ತಾರೆ. ಅವು ಯಾವಪ್ಪ ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರೂರವರ ಎರಡು ಪ್ರಮುಖ ಕೃತಿಗಳು, 2 works of the Jawaharlal Nehru. The first one is Discovery of India. Discovery of India ಅನ್ನುವಂತ ಒಂದು ಕೃತಿಯನ್ನು ಬರೀತಾರೆ. ಇನ್ನೊಂದು Glimpses of World History. ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ಬರೆದವರು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು. ಇವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು, ಇತಿಹಾಸದ ಚಿಂತಕರು ಮತ್ತು ಇತಿಹಾಸಗಾರರು ಅಂತಲೂ ಕೂಡ ಕರೀತಾರೆ. ಮಹಾನ್ ರಾಜಕೀಯ ಮುತ್ಸದ್ದಿಗಳು, ಮಕ್ಕಳ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಒಂದು ಪ್ರೀತಿಯನ್ನು ಹೊಂದಿದ್ದಕ್ಕಾಗಿ ಅವರನ್ನ ಚಾಚಾ ನೆಹರು ಅಂತಲೂ ಕೂಡ ಕರೀತಾರೆ. ಅವರ ಹುಟ್ಟುಹಬ್ಬದ ಸಭೆ ನೆನಪಿಗಾಗಿ ಮಕ್ಕಳ ದಿನಾಚರಣೆಯನ್ನ ನವೆಂಬರ್ 14ರಂದು ಏನ್ ಮಾಡ್ತಾರೆ ಅಂತಂದ್ರೆ ಆಚರಣೆಯನ್ನ ಮಾಡ್ತಾರೆ. ಅಂತಹ ಧೀಮಂತ ರಾಜಕೀಯ ನಾಯಕನಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರು ಒಂದು ಇತಿಹಾಸದ ಕುರಿತು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಏನನ್ನು ವ್ಯಾಖ್ಯಾನ ಕೊಡ್ತಾರೆ ಅಂತ ಕೇಳಿದ್ರೆ, ಅನಾಗರಿಕತೆಯಿಂದ ಹಿಡಿದು ಅನಾಗರಿಕತೆಯಿಂದ ನಾಗರಿಕತೆಗೆ ಮಾನವನು ಸಾಗಿದ ಕತೆ ಇತಿಹಾಸ ಅನ್ನುವಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅನಾಗರಿಕತೆಯನ್ನು ಹಿಡಿದು ನಾಗರಿಕತೆಯೆಡೆಗೆ ಹೇಗೆ ಮಾನವ ಸಾಗಿದ, ಅಂದ್ರೆ ಯಾವ ರೀತಿ ಮಂಗನಿಂದ ಮಾನವ ಹೇಗೆ ಆದ, ಅಂದ್ರೆ ಅನಾದಿ ಕಾಲದ ಮಾನವ ಆಧುನಿಕ ಮಾನವ ಹೇಗಾದ ಅನ್ನುವಂತ ಒಂದು, ಅಂದ್ರೆ ನಾಗರಿಕತೆಗಳು ನದಿಯ ಬಯಲು ಹೇಗೆ ಹುಟ್ಟಿ ಹೇಗೆ ಬೆಳೆದು ಹೇಗೆ ವಿನಾಶವನ್ನು ಹೊಂದ್ತಾವೆ, ಅಂದ್ರೆ ಟೋಟಲ್ ಆಗಿ ಅನಾಗರಿಕತೆಯಿಂದ ಒಂದು ನಾಗರಿಕ ಹೆಂಗಾದ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರಧಾರೆ ಅದು. ಅದನ್ನ ಆಧಾರವಾಗಿಟ್ಟುಕೊಂಡು ಜವಾಹರ್ಲಾಲ್ ನೆಹರು ಅವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಅನಾಗರಿಕತೆಯಿಂದ ಹಿಡಿದು ನಾಗರಿಕತೆಯೆಡೆಗೆ ಸಾಗಿ ಬಂದ ಮಾನವನ ಜೀವನದ ಒಂದು ಕಥೆಯೇ ಇತಿಹಾಸವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳೇ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾತ್ರ ಹೇಳ್ತಾರೆ, ನಮ್ಮ ನಿಜವಾದಂತ ಇತಿಹಾಸದ ಒಂದು ಮಹತ್ವವನ್ನು ಹೇಳ್ತಕ್ಕಂಥದ್ದು. ಅಂದ್ರೆ ಇರುವುದು ಒಂದೇ ಇತಿಹಾಸ, ಅದು ಮಾನವನ ಇತಿಹಾಸ. ಅಂದ್ರೆ ಇತಿಹಾಸ ಅನ್ನುವಂಥದ್ದು ಮಾನವನ ಎಲ್ಲ ಆಯಾಮಗಳ ಕುರಿತು ಅಧ್ಯಯನವನ್ನು ಮಾಡತಕ್ಕಂಥದ್ದು. ಅವನ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಅಥವಾ ಕಲೆ, ವಾಸ್ತುಶಿಲ್ಪ ಎಲ್ಲದರ ಬಗ್ಗೆ ನೋಡಿ ಹೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಮಾನವ ಹುಟ್ಟಿನಿಂದ ಹೇಗೆ ಬೆಳೆದ, ಹೇಗೆ ಸಮಾಜದೊಳಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಯಾವ ರೀತಿ ಕೊಟ್ಟ, ಅವನ ಬೆಳವಣಿಗೆ ಹೇಗಿತ್ತು, ಅವನ ವಿನಾಶ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾನೆ.
ಅಂದ್ರೆ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಮಾನವನ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ಇತಿಹಾಸ. ಅಂದ್ರೆ ಕೇವಲ ಅಂತೆ ಕಂತೆಗಳ ಸಂತೆ ಅಲ್ಲ ಇತಿಹಾಸ, ಅದು ಸಮಗ್ರವಾಗಿರ್ತಕ್ಕಂಥ ಮಾನವನ ಅಭೂತಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆ ಆಗಿದೆ, ಅಭಿವೃದ್ಧಿಯಾಗಿದೆ, ಸರ್ವಾಂಗೀಣ ಪ್ರಗತಿಯಾಗಿದೆ. ಅನಾಗರಿಕತೆಯಿಂದ ಹಿಡಿದು ಮಾನವ ನಾಗರಿಕತೆಗೆ ಹೇಗೆ ಸಾಗಿದ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಥೆಯನ್ನು ಹೇಳುವಂತದ್ದು ಇತಿಹಾಸವಾಗಿದೆ. ಆ ಇತಿಹಾಸದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಇತಿಹಾಸದ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಅಂದಾಗ ಇತಿಹಾಸಕ್ಕೆ ಒಂದು ಬೆಲೆ ಸಿಗ್ತದೆ. ಮಾನವನ ಒಂದು ಉಳಿವಿಗಾಗಿ ಇತಿಹಾಸ ಕೂಡ ಅತ್ಯಂತ ಪರಿಪೂರ್ಣವಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಹಾಗಾಗಿ ನಾವು ಮುಂದಿನ ಅವಧಿಯಲ್ಲಿ ಇವತ್ತಿನ ಅಂದ್ರೆ ಇತಿಹಾಸದ ಮಹತ್ವ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಅಬೌಟ್ ಸ್ಟಡಿ ಅಂದ್ರೆ ಇತಿಹಾಸದ ಅಧ್ಯಯನದಿಂದ ಏನು ಲಾಭ ಇದೆ, ಅದರ ಮಹತ್ವವೇನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಅವಧಿಯಲ್ಲಿ ಹೇಳ್ತೇನೆ. ಹಾಗಾಗಿ ದಯವಿಟ್ಟು ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಇತಿಹಾಸದ ಅಧ್ಯಯನದ ಮಹತ್ವವನ್ನು ನಾವು ಮುಂದಿನ ಅಧ್ಯಾಯದೊಳಗೆ ಏನ್ ಮಾಡೋಣ ಅಂತಂದ್ರೆ ಅದನ್ನ ಚರ್ಚೆಯನ್ನು ಮಾಡೋಣ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ, ಸಾರ್ವತ್ರಿಕವಾಗಿ ಒಟ್ಟಾರೆ ಇತಿಹಾಸ ಅಂದ್ರೆ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಗತಿಸಿದ ಘಟನೆಗಳನ್ನ ಅಧ್ಯಯನವನ್ನು ಮಾಡುವುದೇ ಇತಿಹಾಸವಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಎಲ್ಲರೂ ಈ ಒಂದು ವಿಡಿಯೋವನ್ನು ಏನು ಮಾಡೋರಪ್ಪ ಅಂತಂದ್ರೆ ಲೈಕ್ ಮಾಡಿ, ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಒಂದು ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.